ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾವು ಲೀನಿಯರ್ ಪ್ರೋಗ್ರಾಮಿಂಗ್ ಚಾಪ್ಟರ್ನ KCET ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡುವ. ಯಾರೆಲ್ಲ ಇನ್ನೂ ಈ ಚಾಪ್ಟರ್ನ ಒನ್ ಶಾರ್ಟ್ ವಿಡಿಯೋನ ನೋಡಿಲ್ಲ, ಇವಾಗಲೇ ಹೋಗಿ ನೋಡ್ಕೊಂಡು ಬನ್ನಿ. ಯಾಕಂತ ಅಂದರೆ ಅದರಲ್ಲಿರುವಂಥದ್ದನ್ನೇ ನಾವಿಲ್ಲಿ KCETಯಲ್ಲಿ ಯೂಸ್ ಮಾಡ್ಕೊಳ್ಳೋವಂಥದ್ದು. ಆ ಚಾಪ್ಟರ್ಗಳು ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಸಾಲ್ವ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಈ ಚಾಪ್ಟರಿಂದ 1 or 2 ಮಾರ್ಕ್ಸಿಗೆ ಬರುತ್ತೆ, ಬಟ್ ಈಸಿಯಾಗಿ ಆನ್ಸರ್ ಮಾಡಬಹುದು. ಅದಕ್ಕೋಸ್ಕರ ಸ್ಕಿಪ್ ಮಾಡಬೇಡಿ, ಮರೀದೆ ಈ ಚಾಪ್ಟರ್ನ ಓದಿ. ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಗಳ ಬಗ್ಗೆ ಗೊತ್ತು ನಮಗೆ. ಏನು ಆಬ್ಜೆಕ್ಟಿವ್ ಫಂಕ್ಷನ್ ಕೊಟ್ಟಿರ್ತಾರೆ, ಮ್ಯಾಕ್ಸಿಮೈಸೇಷನ್ ಅಥವಾ ಮಿನಿಮೈಸೇಷನ್ ಪ್ರಾಬ್ಲಮ್ಗಳಿರುತ್ತೆ. ನಾವೊಂದು ಪ್ರಾಫಿಟನ್ನು ಜಾಸ್ತಿ ಮಾಡಬಹುದು ಅಥವಾ ಲಾಸ್ಗಳನ್ನು ಕಡಿಮೆ ಮಾಡಬಹುದು. ಅಥವಾ ಡಯಟಿಷಿಯನ್ ಪ್ರಾಬ್ಲಮ್ಗಳು ಅಂತಂದರೆ ನಾವು ಫುಡ್ಡಲ್ಲಿ ಏನನ್ನು ತಗೋಬೇಕು, ಹೆಲ್ದಿ ಫುಡ್ಡನ್ನು ಯಾವ ಥರ, ಪ್ರೋಟೀನ್ನ ಎಷ್ಟು ತಗೋಬೇಕು, ಕಾರ್ಬೋಹೈಡ್ರೇಟನ್ನು ಎಷ್ಟು ಕನ್ಸ್ಯೂಮ್ ಮಾಡಬೇಕು, ಅದೆಲ್ಲದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬಹುದು ಯಾವುದರಿಂದ, ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಮಿಂದ. ಸೊ ಅದನ್ನೆಲ್ಲ ನಾವು ಸ್ಟಡಿ ಮಾಡಿದ್ದೀವಿ, ನೆನಪಿದೆಯಾ? ಅದರಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರುತ್ತೆ. ಏನಂತಂದರೆ ಡೆಫಿನೇಷನ್ಗಳು 1 ಮಾರ್ಕ್ಸಿಗೆಲ್ಲ ಕೇಳ್ತಾ ಇರ್ತಾರೆ. ಏನಂತಂದರೆ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಅಂತ ಅಂದರೆ ಏನು ಅಂತ. ದ ಪ್ರಾಬ್ಲಮ್ ವಿಚ್ ಇಸ್ ಮಿನಿಮೈಸ್ ಆರ್ ಎಲ್ಸ್ ಮ್ಯಾಕ್ಸಿಮೈಸ್ ಅ ಲೀನಿಯರ್ ಫಂಕ್ಷನ್. ಒಂದು ಫಂಕ್ಷನ್ ಕೊಟ್ಟಿರ್ತಾರೆ, ದಟ್ ಫಂಕ್ಷನ್ ಪ್ರಾಫಿಟ್ ಆಗಿರಬಹುದು, ಲಾಸ್ ಆಗಿರಬಹುದು, ಅಥವಾ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಏನು ಬೇಕಾದರೂ ಆಗಿರಬಹುದು. ಅದನ್ನು ಲೀನಿಯರ್ ಇಕ್ವೇಷನ್ ಫಾರ್ಮಲ್ಲಿ ಕೊಟ್ಟಿರ್ತಾರೆ. ಅದನ್ನು ನಾವೇನು ಮಾಡುವಂಥದ್ದು, ಮ್ಯಾಕ್ಸಿಮೈಸೇಷನ್ ಅಥವಾ ಮಿನಿಮೈಸೇಷನ್ ಸಬ್ಜೆಕ್ಟ್ ಟು ಸರ್ಟೈನ್ ಕಂಡೀಷನ್, ಅಂದರೆ ರಿಸ್ಟ್ರಿಕ್ಷನ್ಗಳು ಕೊಟ್ಟಿರ್ತಾರೆ. ಕಂಡೀಷನ್ನ ಡಿಟರ್ಮೈನ್ಡ್ ಬೈ ಅ ಸೆಟ್ ಆಫ್ ಲೀನಿಯರ್ ಇನ್ಇಕ್ವಾಲಿಟಿ ವಿತ್ ಅ ನಾನ್ ಝೀರೋ ವೇರಿಯೇಬಲ್ ಆರ್ ನೋನ್ ಆಸ್ ಅ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಅಂತ ಕರಿತೀವಿ ನಾವು. ಓಕೆನಾ? ಅದೇ ರೀತಿಯಾಗಿ ಆಬ್ಜೆಕ್ಟಿವ್ ಫಂಕ್ಷನ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. z = ax + by ಫಾರ್ಮಲ್ ಇರುತ್ತೆ. ನಾವು ಇವಾಗ ಯಾವುದನ್ನು ಜಾಸ್ತಿ ಮಾಡಬೇಕು, ಪ್ರಾಫಿಟನ್ನು ಜಾಸ್ತಿ ಮಾಡಬೇಕು ಅಂತಂದರೆ ಆ ಪ್ರಾಫಿಟನ್ನು z = ax + by ಫಾರ್ಮಲ್ ಕೊಟ್ಟಿರ್ತಾರೆ. ಅದನ್ನು ನಾವು ಆಬ್ಜೆಕ್ಟಿವ್ ಫಂಕ್ಷನ್ ಅಂತ ಕರಿತೀವಿ. ಇದರಲ್ಲಿ ಏನಾಗುತ್ತೆ ಅಂತಂದರೆ ಡಿಸಿಷನ್ ವೇರಿಯೇಬಲ್ಗಳು ಬರುತ್ತೆ. ಆ ಎಕ್ಸ್ ಮತ್ತು ವೈ ಇರುತ್ತಲ್ಲ, ಆ ವ್ಯಾಲ್ಯೂಗಳು ಎಕ್ಸ್ ಮತ್ತು ವೈ ವ್ಯಾಲ್ಯೂಗಳೇ ಮ್ಯಾಕ್ಸಿಮೈಸೇಷನ್ ಅಥವಾ ಮಿನಿಮೈಸೇಷನ್ನ ಡಿಸೈಡ್ ಮಾಡುತ್ತೆ. ಅದನ್ನು ನಾವು ಡಿಸಿಷನ್ ವೇರಿಯೇಬಲ್ ಅಂತ ಕರಿತೀವಿ. ಇಲ್ಲಿ ನಾರ್ಮಲಿ ನಾವು ಎಕ್ಸ್ ಮತ್ತು ವೈಯಿಂದ ಅದನ್ನು ಡಿನೋಟ್ ಮಾಡ್ತೀವಿ. ಅದೇ ರೀತಿಯಾಗಿ ಕನ್ಸ್ಟ್ರೆಂಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ದ ರಿಸ್ಟ್ರಿಕ್ಷನ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್, ಅದೆಲ್ಲದು ರಿಸ್ಟ್ರಿಕ್ಷನ್ಸ್ ಇರುತ್ತಲ್ಲ. ನಾನೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಆ ಚಾಪ್ಟರಲ್ಲಿ. ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದರೆ ನಮ್ಮ ಹತ್ರ ಒಂದು 50,000 ರೂಪಾಯಿ ಏನಿರಬೇಕು ಅಮೌಂಟ್ ಇದೆ ಅಂತ ಇಟ್ಕೊಳ್ಳುವ. ಅದು ನಮ್ಮ ಹತ್ರ ಇರುವಂಥ ರಿಸ್ಟ್ರಿಕ್ಷನ್. 50,000ಕ್ಕಿಂತ ಜಾಸ್ತಿ ನಮಗೆ ಇನ್ವೆಸ್ಟ್ ಮಾಡೋಕ್ಕಾಗೋದಿಲ್ಲ. ಯಾಕಂತಂದರೆ ಇರೋದೇ 50,000 ರೂಪೀಸು. ಅದೊಂದು ಕನ್ಸ್ಟ್ರೈನ್. ಆ ಥರ ರಿಸ್ಟ್ರಿಕ್ಷನನ್ನು ನಾವೇನಂತ ಕರಿತೀವಿ ಅಂತಂದರೆ ಕನ್ಸ್ಟ್ರೈನ್ಸ್ ಅಂತ ಕರಿತೀವಿ. ಸೊ ಇದರಲ್ಲಿ ಎಕ್ಸ್ ವೈ ಈಸ್ ಆಲ್ವೇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಆಗಿರುತ್ತೆ. ಯಾಕಂತಾನೆ ನಾವು ಎಕ್ಸ್ ಮತ್ತು ವೈನ ಒಂದು ಕ್ವಾಂಟಿಟಿ ಅಥವಾ ಒಂದು ವಸ್ತು ಅಂತ ತಗೊಳ್ತಾ ಇರ್ತೀವಿ. ಅದಕ್ಕೋಸ್ಕರ ಎಕ್ಸ್ ವೈ ಈಸ್ ಆಲ್ವೇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಏನಾಗಿರುತ್ತೆ, 0 ಆಗಿರುತ್ತೆ. ಅದನ್ನು ನಾನ್ ನೆಗೆಟಿವ್ ಕನ್ಸ್ಟ್ರೈನ್ಸ್ ಅಂತ ಕರಿತೀವಿ. ಆ ಟರ್ಮ್ಗಳೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದೇ ರೀತಿಯಾಗಿ ಫೀಸಿಬಲ್ ರೀಜನನ್ನು ಫೈಂಡ್ ಔಟ್ ಮಾಡ್ತೀವಿ. ಯಾರಿಗೆಲ್ಲ ನೆನಪಿದೆ, ಸೊಲ್ಯೂಷನನ್ನು ನಾವು ಫೈಂಡ್ ಔಟ್ ಮಾಡ್ತೀವಿ. ಆ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡಿದಾಗ ಒಂದು ಸಿಕ್ಕಿರುವಂತಹ ಇನ್ಇಕ್ವಾಲಿಟಿನ ಇಕ್ವೇಷನ್ ಆಗಿ ಕನ್ವರ್ಟ್ ಮಾಡಿಬಿಟ್ಟು ಸೊಲ್ಯೂಷನ್ ರೀಜನನ್ನು ಇಂಟರ್ಸೆಕ್ಷನ್ ಆಫ್ 2 ಲೈನ್ಸ್ ಆರ್ ಎಲ್ಸ್ 2 ರಿಸ್ಟ್ರಿಕ್ಷನ್ದು ರೀಜನನ್ನು ಫೈಂಡ್ ಔಟ್ ಮಾಡ್ತೀವಿ. ಅದನ್ನು ನಾವು ಫೀಸಿಬಲ್ ರೀಜನ್ ಅಂತ ಕರಿತೀವಿ. ನೆನಪಿದೆಯಾ? ದ ಕಾಮನ್ ರೀಜನ್ ಡಿಟರ್ಮೈನ್ಡ್ ಬೈ ಆಲ್ ದ ಕನ್ಸ್ಟ್ರೈಂಟ್ಸಿಂದ ಬಂದಿರುವಂತಹ ರೀಜನನ್ನು ನಾವು ಫೀಸಿಬಲ್ ರೀಜನ್ ಅಂತ ಕರಿತೀವಿ. ಇನ್ಕ್ಲೂಡಿಂಗ್ ದ ನಾನ್ ನೆಗೆಟಿವ್ ಕನ್ಸ್ಟ್ರೈಂಟ್ಸನ್ನು ಯೂಸ್ ಸಹ ಮಾಡಿರ್ತೀವಿ ಅದರಲ್ಲಿ. ಆ ರೀಜನ್ಗಿಂತ ಹೊರಗಡೆ ಇರುವಂತಹ ರೀಜನನ್ನು ನಾವೇನಂತ ಕರಿತೀವಿ, ಇನ್ಫೀಸಿಬಲ್ ರೀಜನ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಫೀಸಿಬಲ್ ಸೊಲ್ಯೂಷನ್, ಆ ರೀಜನ್ ನಮ್ಗೆ ಸಿಕ್ಕಿರುತ್ತಲ್ಲ ಅದರಲ್ಲಿ ತುಂಬ ಪಾಯಿಂಟ್ಗಳಿರುತ್ತೆ. ಆ ಪಾಯಿಂಟ್ಗಳನ್ನು ಫೀಸಿಬಲ್ ಸೊಲ್ಯೂಷನ್ ಅಂತ ಕರಿತೀವಿ ನಾವು. ಅದೇ ರೀತಿಯಾಗಿ ಆಪ್ಟಿಮಲ್ ಸೊಲ್ಯೂಷನ್, ನಮಗೆ ಆ ಸೊಲ್ಯೂಷನ್ನಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರಬಹುದು, ಮಿನಿಮಮ್ ವ್ಯಾಲ್ಯೂ ಬರಬಹುದು. ಅದನ್ನೇ ನಾವು ಆಪ್ಟಿಮಲ್ ಸೊಲ್ಯೂಷನ್ ಅಂತ ಕರಿತೀವಿ. ಇದೇನಿಲ್ಲ, ಸೇಮ್ ಆ ಪಾಯಿಂಟ್ಗಿಂತ ಹೊರಗಡೆ ಇರೋದನ್ನು ಇನ್ಫೀಸಿಬಲ್ ಸೊಲ್ಯೂಷನ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ಇದನ್ನು ನಾವು ಕಾರ್ನರ್ ಪಾಯಿಂಟ್ ಮೆಥಡಲ್ಲಿ ಸಾಲ್ವ್ ಮಾಡ್ತೀವಿ. ಆ ಕಾರ್ನರ್ ಪಾಯಿಂಟ್ ಮೆಥಡನ್ನು ಯೂಸ್ ಮಾಡೋಕ್ಕಿಂತ ಮೊದಲು ನಾವು ಏನು ಮಾಡ್ತೀವಿ, ಥಿಯರಮ್ನ ಕನ್ಸಿಡರ್ ಮಾಡ್ತೀವಿ. ಆ ಥಿಯರಮ್ ಏನು ಹೇಳುತ್ತೆ ಅಂತಂದರೆ, ಇಲ್ಲಿ ನೋಡಿ, ಲೆಟ್ ಆರ್ ಬಿ ದ ಫೀಸಿಬಲ್ ರೀಜನ್. ನಮಗೆ ಇಂಟರ್ಸೆಕ್ಷನ್ ಮಾಡಿ ಒಂದು ರೀಜನ್ ಬಂದಿರುತ್ತೆ. ಆ ರೀಜನ್ನಲ್ಲಿ ಲೀನಿಯರ್
ಆಬ್ಜೆಕ್ಟಿವ್ ಫಂಕ್ಷನ್ z ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ವೈ ಇರುತ್ತಲ್ಲ, ಅದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೊಡಬಹುದು, ಮಿನಿಮಮ್ ವ್ಯಾಲ್ಯೂ ಕೊಡಬಹುದು, ಆಪ್ಟಿಮಲ್ ವ್ಯಾಲ್ಯೂ ನೋಡಿ. ವೇರ್ ದ ವೇರಿಯಬಲ್ ಎಕ್ಸ್ ಆ್ಯಂಡ್ ವೈ ಆರ್ ಸಬ್ಜೆಕ್ಟ್ ಟು ದ ಕನ್ಸ್ಟೆಂಟ್ ಡಿಸ್ಕ್ರೈಬ್ಡ್ ಬೈ ಎ ಲೀನಿಯರ್ ಇನ್ಇಕ್ವಾಲಿಟಿ, ದಿಸ್ ಆಪ್ಟಿಮಲ್ ವ್ಯಾಲ್ಯೂ ಮಸ್ಟ್ ಎಕ್ಸಿಸ್ಟ್ ಎಟ್ ದ ಕಾರ್ನರ್ ಪಾಯಿಂಟ್. ಆ ಫೀಸಿಬಲ್ ರೀಜನನ್ನು ಫೈಂಡ್ ಔಟ್ ಮಾಡ್ತೀವಲ್ಲ, ಶೇಡಿಂಗ್ ರೀಜನ್, ಇಂಟರ್ಸೆಕ್ಷನ್ ಆಫ್ ಆಲ್ ದ ಕನ್ಸ್ಟೆಂಟ್ಸಿಂದು ಬಂದಿರುತ್ತಲ್ಲ, ಅದರದ್ದು ಕಾರ್ನರ್ ಪಾಯಿಂಟಲ್ಲೇ ನಮಗೆ ಆಪ್ಟಿಮಲ್ ವ್ಯಾಲ್ಯೂ ಇರುತ್ತೆ. ಅಂತಂದರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇದ್ದಿರಬಹುದು, ಮಿನಿಮಮ್ ವ್ಯಾಲ್ಯೂ ಇದ್ದಿರಬಹುದು, ಎಲ್ಲಿರುತ್ತೆ ಕಾರ್ನರ್ ಪಾಯಿಂಟಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಥಿಯರಮ್ ಹೇಳುತ್ತೆ. ಸೊ ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದು ಬೌಂಡೆಡ್ ಆಗಿದ್ದಾಗ ನಮಗೆ ಟೆನ್ಷನ್ ಇಲ್ಲ, ಕಾರ್ನರ್ ಪಾಯಿಂಟಲ್ಲೇ ಆನ್ಸರ್ ಬರುತ್ತೆ. ಅದೇ ಒಂದು ವೇಳೆ ಅನ್ಬೌಂಡೆಡ್ ಆದರೆ ಏನು ಮಾಡಬೇಕು ಅಂತ ಅಂದರೆ, ಅದರಲ್ಲಿ ಕಾರ್ನರ್ ಪಾಯಿಂಟಲ್ಲಿ ಇರಲೂಬಹುದು, ಇಲ್ಲದೇನೂ ಇರಬಹುದು, ಮೇ ಎಕ್ಸಿಸ್ಟ್ ಆರ್ ಎಲ್ಸ್ ಮೇ ನಾಟ್. ಅದನ್ನು ಹೇಗೆ ಡಿಸೈಡ್ ಮಾಡೋದು ಅಂತ ಅಂದರೆ, ನಾವು ಇನ್ನೊಂದು ಇನ್ಇಕ್ವಾಲಿಟಿ, ಆ ಕೊಟ್ಟಿರುವಂಥ ಆಬ್ಜೆಕ್ಟಿವ್ ಫಂಕ್ಷನ್ನ ಕನ್ಸ್ಟೆಂಟ್ಸ್ ಆಗಿ ತೊಗೊಂಡ್ಬಿಟ್ಟು ನಾವು ಇನ್ನೊಂದು ಇನ್ಇಕ್ವಾಲಿಟಿನ ಡ್ರಾ ಮಾಡ್ತೀವಿ. ಅದರಿಂದ ಬಂದಿರುವಂಥ ಫೀಸಿಬಲ್ ರೀಜನ್ನು ಇಂಟರ್ಸೆಕ್ಷನ್ ಆಗ್ತಿದೆಯಾ ಇಲ್ವಾ ಅನ್ನೋದನ್ನು ನೋಡಿಬಿಟ್ಟು ನಾವು ಮ್ಯಾಕ್ಸಿಮೈಸೇಷನ್ ಅಥವಾ ಮಿನಿಮೈಸೇಷನ್ ವ್ಯಾಲ್ಯೂಗಳನ್ನು ಹೇಳ್ತೀವಿ. ಇವೆಲ್ಲದು ಇಂಪಾರ್ಟೆಂಟ್ ಆಗುತ್ತೆ. ಯು ಕ್ಯಾನ್ ಸಿ ಹಿಯರ್ ಕಾರ್ನರ್ ಪಾಯಿಂಟ್ ಮೆಥಡ್ ಅಂತ ಕರಿತೀವಿ. ಯಾಕಂತಂದರೆ ಆ ಇಂಟರ್ಸೆಕ್ಷನ್ ಆಗಿರುವಂಥ ರೀಜನ್ನಿಂದು ಕಾರ್ನರ್ ಪಾಯಿಂಟ್ಗಳಲ್ಲೇ ನಮಗೆ ಸೊಲ್ಯೂಷನ್ ಸಿಗ್ತಿರೋದಕ್ಕೋಸ್ಕರ ಅದನ್ನು ಕಾರ್ನರ್ ಪಾಯಿಂಟ್ ಮೆಥಡ್ ಅಂತ ಹೇಳ್ತೀವಿ. ಇದನ್ನು ನಾವು ಗ್ರಾಫಲ್ಲಿ ಸಾಲ್ವ್ ಮಾಡ್ತೀವಿ. ಆ ಗ್ರಾಫಲ್ಲಿರುವಂಥ ಪಾಯಿಂಟನ್ನು ನಾವು ಹೇಗೆ ಫೈಂಡ್ ಔಟ್ ಮಾಡಬಹುದು ಅಂತಂದರೆ, ಇಂಟರ್ಸೆಕ್ಟಿಂಗ್ ಪಾಯಿಂಟನ್ನು ಯೂಸ್ ಮಾಡಿಕೊಂಡು ಎಕ್ಸಿಗೆ 0 ವೈಗೆ 0 ಹಾಕಿನೂ ಸಬ್ಸ್ಟಿಟ್ಯೂಟ್ ಮಾಡಿ ಫೈಂಡ್ ಔಟ್ ಮಾಡಬಹುದು. ಆರ್ ಎಲ್ಸ್ ಅಲ್ಲದೆ ಇದ್ದರೆ ಇಂಟರ್ಸೆಕ್ಷನ್ ಆಫ್ 2 ಇಕ್ವೇಷನ್ಸ್, ಆ ಇನ್ಇಕ್ವಾಲಿಟಿ ಕೊಟ್ಟಿರ್ತಾರಲ್ಲ ಕನ್ಸ್ಟೆಂಟ್ಸಲ್ಲಿ, ಅದನ್ನು ಇಕ್ವೇಷನ್ ಆಗಿ ಕನ್ವರ್ಟ್ ಮಾಡಿಬಿಟ್ಟು ಅದರದ್ದು ಇಂಟರ್ಸೆಕ್ಷನ್ನ ಫೈಂಡ್ ಔಟ್ ಮಾಡಿಬಿಟ್ಟು ಸಹ ನಾವು ಆ ವ್ಯಾಲ್ಯೂಗಳನ್ನು ಎಕ್ಸ್ ಮತ್ತು ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೋದು ಬೈ ಸಾಲ್ವಿಂಗ್ ಮೆಥಡ್. ನಾವಿವಾಗ ಸಿ ಇ ಟಿಯಲ್ಲಿ ಆ ಸಾಲ್ವಿಂಗ್ ಮೆಥಡಲ್ಲೇ ನಾವು ಆಲ್ಮೋಸ್ಟ್ ಯೂಸ್ ಮಾಡುವಂತಹದ್ದು. ಅದೇ ರೀತಿಯಾಗಿ ಏನು ಬರುತ್ತೆ ಅಂತಂದರೆ, ಇಲ್ಲಿ ನೋಡಿ, ಇವ್ಯಾಲ್ಯೂಯೇಟ್ ದ ಆಬ್ಜೆಕ್ಟಿವ್ ಫಂಕ್ಷನ್. ನಮ್ಗೆ ಇವಾಗ ಕಾರ್ನರ್ ಪಾಯಿಂಟ್ಗಳು ಸಿಗುತ್ತೆ. ಆ ಕಾರ್ನರ್ ಪಾಯಿಂಟನ್ನು ಎಲ್ಲಿಗೆ ಹಾಕೋದು, ಆಬ್ಜೆಕ್ಟಿವ್ ಫಂಕ್ಷನ್ಗೆ ಹಾಕಿಬಿಟ್ಟು ನಾವು ವ್ಯಾಲ್ಯೂಸ್ಗಳನ್ನು ಫೈಂಡ್ ಔಟ್ ಮಾಡಬಹುದು. ಮ್ಯಾಕ್ಸಿಮಮ್ ವ್ಯಾಲ್ಯೂ ಸಿಕ್ಕಿದ್ರೆ ದಟ್ ವಿಲ್ ಬಿ ದ ಮ್ಯಾಕ್ಸಿಮಮ್. ಯಾವುದು ಜಾಸ್ತಿ ಇರುತ್ತೆ ಅದು ಮ್ಯಾಕ್ಸಿಮಮ್ ವ್ಯಾಲ್ಯೂ, ಯಾವುದು ಮಿನಿಮಮ್ ಇರುತ್ತೆ ಅದು ಮಿನಿಮಮ್ ವ್ಯಾಲ್ಯೂ. ಇದಿವಾಗ ಯಾವಾಗಂತ ಅಂದರೆ ಬೌಂಡೆಡ್ ಆಗಿದ್ದಾಗ. ಒಂದು ವೇಳೆ ಅನ್ಬೌಂಡೆಡ್ ಆಗಿದ್ದರೆ ಏನು ಮಾಡಬೇಕು ಅಂತ ಅಂದರೆ, ಈ ಕನ್ಸ್ಟೆಂಟ್ಸ್ ಏನು ಆಬ್ಜೆಕ್ಟಿವ್ ಫಂಕ್ಷನ್ ಕೊಟ್ಟಿರ್ತಾರಲ್ಲ, ಅದ್ರ ಜೊತೆಗೆ ಇನ್ನೊಂದು ಹೊಸ ಕನ್ಸ್ಟೆಂಟ್ಸನ್ನ ಬರಿಬೇಕು, ಸಿಕ್ಕಿರುವಂಥ ಮ್ಯಾಕ್ಸಿಮಮ್ ವ್ಯಾಲ್ಯೂನ ಯೂಸ್ ಮಾಡಿಕೊಂಡು. ಇಲ್ಲಿ ನೋಡಿ, ಇಲ್ಲಿ ಹೇಳಿದ್ದೀನಿ ನೋಡಿ, ಎ ಎಕ್ಸ್ ಪ್ಲಸ್ ಬಿ ವೈ ಇಸ್ ಗ್ರೇಟರ್ ದ್ಯಾನ್, ಸ್ಟ್ರಿಕ್ಟ್ಲಿ ಗ್ರೇಟರ್ ದ್ಯಾನ್ ಎಮ್ ಅಂತ ತಗೋಬೇಕು. ಎಮ್ ಅಂತ ಅಂದರೆ ಇಲ್ಲಿ ಸಾಲ್ವ್ ಮಾಡಿದಾಗ ನಂಗೊಂದು ವ್ಯಾಲ್ಯೂ ಬಂದಿರುತ್ತಲ್ಲ ಅದರದ್ದು. ಅದೇ ರೀತಿಯಾಗಿ ಆವಾಗ ಪುನಃ ಫೀಸಿಬಲ್ ರೀಜನನ್ನು ಫೈಂಡ್ ಔಟ್ ಮಾಡಬೇಕು. ಮೊದಲಿರುವಂತಹ ರೀಜನ್ನು ಹೊಸ ಫೀಸಿಬಲ್ ರೀಜನ್ನು ಇಂಟರ್ಸೆಕ್ಟ್ ಆಗ್ತಾ ಇದ್ದರೆ ದೆನ್ ವಿ ಹ್ಯಾವ್ ಟು ಸೇ ದ್ಯಾಟ್ ದೆರ್ ಇಸ್ ನೋ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಅದನ್ನೇ ಹೇಳ್ತಿರೋದು. ಎಮ್ ಹ್ಯಾಸ್ ನೋ ಪಾಯಿಂಟ್ ಇನ್ ಕಾಮನ್. ಪಾಯಿಂಟ್ ಕಾಮನ್ ಇಲ್ಲ ಅಂತ ಅಂದರೆ ಮೊದಲು ಯಾವ್ದು ಬಂದಿರುತ್ತಲ್ಲ ಅದೇ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಗಿರುತ್ತೆ. ಒಂದು ವೇಳೆ ಇಂಟರ್ಸೆಕ್ಷನ್ ಆಗ್ತಿದೆ, ಎರಡು ಹೊಸ ರೀಜನ್ಗಳು ಬಂದಿರುವಂಥ ರೀಜನ್ನು ಮೊದಲಿನ ರೀಜನ್ ಜೊತೆಗೆ ಇಂಟರ್ಸೆಕ್ಟ್ ಆಗ್ತಿದೆ ಅಂತ ಅಂದರೆ ಆವಾಗ ನಾವೇನು ಹೇಳಬೇಕು, ದೆರ್ ಇಸ್ ನೋ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಹೇಳಬೇಕು. ಅದೇ ರೀತಿಯಾಗಿ ಮಿನಿಮಮ್ಗೂ ಸಹ. ಇದೆಲ್ಲದು ಈ ಚಾಪ್ಟರ್ನ ಬ್ರೀಫ್ ಸಮ್ಮರಿ ಆಗಿರುತ್ತೆ. ನಾವಿವಾಗ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡುವ. ನಾನು ಹೇಳಿದ ಹಾಗೆ ಕೆಲವೊಂದು ಇಯರಲ್ಲಿ ಒನ್ ಕ್ವಶನ್ ಅಂತೂ ಮಿನಿಮಮ್ ಇದ್ದೇ ಇದೆ, ಸಮ್ಟೈಮ್ಸ್ 2 ಕ್ವಶನ್ಸ್. ಸೊ ಈಸಿಯಾಗಿ ಆನ್ಸರ್ ಮಾಡಬಹುದು. ಅದೇನಂತ ನೋಡುವ. ಇಲ್ಲಿ ನೋಡಿ, ಫಸ್ಟ್ ಕ್ವಶನ್, ಫ್ರಮ್ ದ ಇಯರ್ 2020 ದ ಫೀಸಿಬಲ್ ರೀಜನ್ ಆಫ್ ಅನ್ LPP ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಇಸ್ ಶೋನ್ ಇನ್ ದ ಫಿಗರ್. ಇದನ್ನು ಕೊಟ್ಟಿದ್ದಾರೆ, ಡಯಾಗ್ರಾಮೇ ಕೊಟ್ಬಿಟ್ಟಿದ್ದಾರೆ ಎಕ್ಸಾಮಲ್ಲಿ. ಇಫ್ z ಈಕ್ವಲ್ ಟು 11x ಪ್ಲಸ್ 7y ದೆನ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ z ಅಕ್ಕರ್ ಎಟ್ ಎಲ್ಲಿರುತ್ತೆ ಅಂತ ಕೇಳಿದ್ದಾರೆ. ಒಂದು ಪಾಯಿಂಟನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಆಲ್ಮೋಸ್ಟ್ ದ ಮ್ಯಾಕ್ಸಿಮಮ್ ಪಾಯಿಂಟ್ ಎಲ್ಲಿರುತ್ತೆ ಅಂತಾನೆ ಇಂಟರ್ಸೆಕ್ಟ್ ಆಗ್ತಿದೆಯಲ್ಲ ಆ ಪಾಯಿಂಟಲ್ಲಿ ಇರುತ್ತೆ, ಆಯಿತಾ. ಆದರೆ ಇಲ್ಲಿವಾಗ ಏನಾಗಿದೆ ಅಂತಂದರೆ ನಾವು ಈಸಿಯಾಗಿ ಹೇಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಾವು ಕಾರ್ನರ್ ಪಾಯಿಂಟನ್ನು ಬರಿಬಹುದು. ಕಾರ್ನರ್ ಪಾಯಿಂಟನ್ನು ಹೆಂಗೆ ಬರೆಯೋದು ಅಂತಂದರೆ, ಎಕ್ಸಿಗೆ 0 ಹಾಕಿದರೆ ವೈಗೆ 5 ಬರುತ್ತೆ, ವೈಗೆ 0 ಹಾಕಿದರೆ ಎಕ್ಸಿಗೆ 5 ಬರುತ್ತೆ. ಆ ರೀತಿಯಾಗಿ ಬರೆಯೋದಾದರೆ ಈ ಲೈನಿಂದ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ನೋಡಿ, ನಾನು ಇಲ್ಲೇ ಡಯಾಗ್ರಾಮ್ನಲ್ಲಿ ಡ್ರಾ ಮಾಡ್ತೀನಿ. ಈ ಲೈನಿಂದ ಈ ಪಾಯಿಂಟನ್ನು ಬರೆಯೋದಾದರೆ ದಿಸ್ ಪಾಯಿಂಟ್ ವಿಲ್ ಬಿ ವಾಟ್ 0,5, ಕರೆಕ್ಟ್ ಅಲ್ವಾ. ಅದೇ ರೀತಿಯಾಗಿ
ಈ ಲೈನಿಂದ ಈ ಪಾಯಿಂಟನ್ನು ಬರೆಯೋದಾದರೆ ಆ ಪಾಯಿಂಟ್ ವ್ಯಾಲ್ಯೂ ಏನಾಗುತ್ತೆ, ನಾವು ಇಲ್ಲಿಗ ಎಕ್ಸ್ ಆಕ್ಸಿಸ್ ವ್ಯಾಲ್ಯೂ 0 ಆದರೆ ವೈ ವ್ಯಾಲ್ಯೂ 3 ಆಗುತ್ತೆ. ದಿಸ್ ವಿಲ್ ಬಿ 0,3. ಎರಡು ಕಾರ್ನರ್ ಪಾಯಿಂಟ್ಗಳು ಸಿಕ್ತು ನಮಗೆ ಫ್ರಮ್ ದ ಡಯಾಗ್ರಾಮ್ ಇಟ್ ಸೆಲ್ಫ್ ವಿ ಗಾಟ್ 2 ಕಾರ್ನರ್ ಪಾಯಿಂಟ್ಸ್. ನಮ್ಗೆ ಇಲ್ಲಿವಾಗ ಈ ಕಾರ್ನರ್ ಪಾಯಿಂಟನ್ನು ಫೈಂಡ್ ಔಟ್ ಮಾಡಬೇಕು. ಯಾಕಂತಂದರೆ ಅಲ್ಲೊಂದು ಟ್ರಯಾಂಗಲ್ ಇದೆ, ಆ ರೀಜನ್ದೇ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಮ್ಯಾಕ್ಸಿಮಮ್ ತಾನೇ ನಮ್ಮ ಹತ್ರ ಕೇಳ್ತಿರೋದು, ಎಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂನ ಕೇಳ್ತಾ ಇದ್ದಾರೆ. ಹಾಗಾದರೆ ಏನು ಮಾಡಬೇಕು ಅಂತಂದರೆ ಕರೆಕ್ಟಾಗಿ ನೋಡ್ಕೊಳ್ಳಿ, ನಮ್ಗೆ 2 ಪಾಯಿಂಟ್ಗಳು ಸಿಕ್ಕಿದೆ. 3ನೇ ಪಾಯಿಂಟನ್ನು ಫೈಂಡ್ ಔಟ್ ಮಾಡೋಕ್ಕೆ ಸಾಲ್ವಿಂಗ್ ಮೆಥಡಲ್ಲಿ ಮಾಡ್ತೀನಿ ನಾನು, ಯಾಕಂತಾನೆ ನಮ್ಗಲ್ಲಿ ಏನು ಮತ್ತೇನು ಇನ್ಫಾರ್ಮೇಷನ್ಸ್ ಗೊತ್ತಿಲ್ಲ. ಸೊ ದ್ಯಾಟ್ಸ್ ವೈ ಎಕ್ಸ್ ಪ್ಲಸ್ 3y ಈಸ್ ಈಕ್ವಲ್ ಟು 9 ಅಂತ ಕನ್ಸಿಡರ್ ಮಾಡಿದರೆ, ಸಬ್ಟ್ರ್ಯಾಕ್ಟ್ ಮಾಡಿದರೆ ಮೈನಸ್ ಮೈನಸ್ ದಿಸ್ ಇಸ್ ಮೈನಸ್, ಮೈನಸ್ 2y ಈಸ್ ಈಕ್ವಲ್ ಟು -4, ದೆನ್ y ಈಸ್ ಈಕ್ವಲ್ ಟು 2 ಆಯಿತು. ಹಾಗಾದರೆ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಎಕ್ಸ್ ವ್ಯಾಲ್ಯೂ ವಿಲ್ ಬಿ 3. ನಮಗೆ ಕಾರ್ನರ್ ಪಾಯಿಂಟ್ಗಳು ಸಿಕ್ತು. ಕಾರ್ನರ್ ಪಾಯಿಂಟ್ಸ್ ಆರ್ ಯಾವುದೆಲ್ಲ, 0,3 ಒಂದು, 0,5 ಒಂದು, ಇನ್ನೊಂದು 3,2. ಸೊ ಅದನ್ನ ಇಲ್ಲಿವಾಗ ಸಬ್ಸ್ಟಿಟ್ಯೂಟ್ ಮಾಡುವ. ನೀವು ಈಸಿಯಾಗಿ 3,2ನ ಆನ್ಸರ್ನ ಬರೀಬಹುದು. ಯಾಕಂತ ಹೇಳ್ತೀನಿ, ಇದೆರಡು ಆಗೋದಿಲ್ಲ, ಸಾರಿ ಇದಾಗೋದಿಲ್ಲ. ಇವೆರಡರಲ್ಲಿ ಆಪ್ಷನ್ ಇರುವಂಥದ್ದು, ಇವೆರಡನ್ನ ಎಲಿಮಿನೇಟ್ ಮಾಡಬಹುದು. ಬಟ್ ಆದರೂ ಇದೇ ಆನ್ಸರ್. ಯಾಕಂತಂದರೆ ಆಲ್ಮೋಸ್ಟ್ ಆ ಇಂಟರ್ಸೆಕ್ಟ್ ಆಗ್ತಿದೆಯಲ್ಲ, ಲೈನ್ ಇಂಟರ್ಸೆಕ್ಟ್ ಆಗ್ತಿದೆಯಲ್ಲ, ಆ ಪಾಯಿಂಟಲ್ಲೇ ಐದರ್ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ಇರುತ್ತೆ. ಇದೆರಡು ವೈ ಆಕ್ಸಿಸ್ ಜೊತೆಗೆ ಇಂಟರ್ಸೆಕ್ಟ್ ಆಗ್ತಿರೋದು, ಈ ಪಾಯಿಂಟ್ ಮಾತ್ರ ಎರಡು ಲೈನ್ ಜೊತೆಗೆ ಇಂಟರ್ಸೆಕ್ಟ್ ಆಗ್ತಿರುವಂಥದ್ದು. ನಾವಿವಾಗ ಝಡ್ ವ್ಯಾಲ್ಯೂನ ಬರೆಯುವ. ಝಡ್ ಎಟ್ ದ ಪಾಯಿಂಟ್ 0,3ನ ಬರೆದ್ರೆ ಇಲ್ಕೊಂಡು 0,3 ಇಲ್ಲಿ 0, 7 3 21. ನೆಕ್ಸ್ಟ್ 0,5ನ ಬರಿತೀನಿ, ಅದೇನಾಗುತ್ತೆ ಝಡ್ ಈಕ್ವಲ್ ಟು 35 ಆಗುತ್ತೆ. ಎಟ್ ದ ಪಾಯಿಂಟ್ 0,3, ದಿಸ್ ಇಸ್ ಎಟ್ ದ ಪಾಯಿಂಟ್ 0,5. ಎಟ್ ದ ಪಾಯಿಂಟ್ 3,2 ಬರೆಯೋದಾದರೆ 33 ಪ್ಲಸ್ 21 ಕರೆಕ್ಟ್ ಅಲ್ವಾ, ಸಾರಿ 33 ಪ್ಲಸ್ ಎಷ್ಟು, 7 2 14, ಎಷ್ಟಾಗುತ್ತೆ ಇದು 47 ಆಗುತ್ತೆ. ಸೊ ದಿಸ್ ಇಸ್ ದ ಮ್ಯಾಕ್ಸಿಮಮ್ ಎಟ್ ದ ಪಾಯಿಂಟ್ 3,2. ದೆರ್ಫೋರ್ ದ ಆನ್ಸರ್ ಇಸ್ ದಿಸ್ ಒನ್. ಈಸಿ ಇದೆ ಅಲ್ವಾ. ಸೊ ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್. ನಾನು ಹೇಳಿದ್ದು ಇಷ್ಟೇ, ಈ ಕಾರ್ನರ್ ಪಾಯಿಂಟಲ್ಲೇ ಆಲ್ಮೋಸ್ಟ್ ನಮ್ಗೆ ಏನಿರುತ್ತೆ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ಗಳು ಇರುತ್ತೆ. ನೆಕ್ಸ್ಟ್ ಒನ್ ಯು ಕ್ಯಾನ್ ಸಿ ಹಿಯರ್, ಕಾರ್ನರ್ ಪಾಯಿಂಟ್ಸ್ ಆಫ್ ದ ಫೀಸಿಬಲ್ ರೀಜನ್ ಆರ್ ಡಿಟರ್ಮೈನ್ಡ್ ಬೈ ದ ಸಿಸ್ಟಮ್ ಆಫ್ ಲೀನಿಯರ್ ಕನ್ಸ್ಟೆಂಟ್ಸ್ ಆರ್. ಓಕೆ, ಕನ್ಸ್ಟೆಂಟ್ಸಿಂದ ನಮಗೆ ಪಾಯಿಂಟ್ಗಳು ಸಿಕ್ಕಿದೆ. ಅದೇನಂತಂದರೆ 0,3, 1,1, 3,0. ಲೆಟ್ ಝಡ್ ಈಕ್ವಲ್ ಟು px ಪ್ಲಸ್ qy ವ್ಯಾರ್ p, q ಇಸ್ ಗ್ರೇಟರ್ ದ್ಯಾನ್ 0. ಕಂಡೀಷನ್ ಆನ್ p and q so that the minimum of z occur at these 2 points. ಎಂತೋ ಡಿಫ್ರೆಂಟ್ ಆಗಿದೆಯಾ, ಇದು 2020 ಕೇಳಿರುವಂಥದ್ದು. ಮಿನಿಮಮ್ ಈ ಪಾಯಿಂಟಲ್ಲಿದೆ ಅಂತ ಹೇಳ್ತಿದ್ದಾರೆ, ಗೊತ್ತಾಯ್ತಾ, 2 ಪಾಯಿಂಟಲ್ಲಿದೆ. ಹಾಗಂದ್ರೆ ಆ ಮಿನಿಮಮ್ ವ್ಯಾಲ್ಯೂಗಳೇನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಅದರಿಂದ ನನಗೆ ಪಿ ಮತ್ತು ಕ್ಯೂಗಿರುವಂಥ ರಿಲೇಷನನ್ನು ಬರೀರಿ ಅಂತ ಹೇಳ್ತಿದ್ದಾರೆ. ಈಸಿಯಾಗಿ ಬರಿಬಹುದು. ಮಿನಿಮಮ್ ಎಟ್ ದ ಪಾಯಿಂಟ್, ಮಿನಿಮಮ್ ಎಟ್ 3,0 ಆ್ಯಂಡ್ 1,1 ಇಂಪ್ಲೈಸ್ ವಾಟ್. ಇದನ್ನು ಇಲ್ಲಿಗೆ ಹಾಕುವ, ಎಲ್ಲಿ ಝಡ್ಡಿಗೆ ಹಾಕುವ. ಝಡ್ ಈಕ್ವಲ್ ಟು ಒಂದ್ಸಲ ಎಕ್ಸ್ ಇದ್ರೆ 3 ಹಾಕಿದರೆ 3p plus 0 is one of the minimum value. Another minimum value is which one? ಇದನ್ನ 1 ಹಾಕಿದಾಗ p plus q. ಓಕೆನಾ, these two are the minimum. Minimum value ಆದರೆ z equal to z ತಾನೆ. This implies 3p is equal to p plus q. ಸಿಂಪ್ಲಿಫೈ ಮಾಡಿ ಈ ಕಡೆ ಶಿಫ್ಟ್ ಮಾಡಿದರೆ 2p is equal to q. This implies what? p is equal to q by 2. This is the relation. ಇದು ಹೆಂಗೆ ಬರ್ದಿರೋದು, ಎರಡು ವ್ಯಾಲ್ಯೂಗಳು ಈಕ್ವಲ್ ಆಗಿದೆ ಅಂತ ಕನ್ಸಿಡರ್ ಮಾಡಿಬಿಟ್ಟು ಬರ್ದಿರುವಂಥದ್ದು. ಆನ್ಸರ್ ಇಸ್ ದಿಸ್ ಒನ್. ಈಸಿ ಇದೆ ಅಲ್ವಾ. ಸೊ ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್. 2022 ಅಲ್ಲಿ ಕೇಳಿರುವಂಥದ್ದು. ದ ಕಾರ್ನರ್ ಪಾಯಿಂಟ್ಸ್ ಆಫ್ ದ ಫೀಸಿಬಲ್ ರೀಜನ್ ಆನ್ LPPR. ಕಾರ್ನರ್ ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ. ದೆನ್ ದ ಮಿನಿಮಮ್ ವ್ಯಾಲ್ಯೂ ಆಫ್ ಝಡ್ ಹೇಗೆ ಫೈಂಡ್ ಔಟ್ ಮಾಡೋದು, ಕಷ್ಟ ಇದೆಯಾ? ಇಲ್ಲ, ತುಂಬ ಈಸಿ. ಕಾರ್ನರ್ ಪಾಯಿಂಟ್ಸ್ಗಳನ್ನು ಕೊಟ್ಬಿಟ್ಟಿದ್ದಾರೆ. ನಾವು ಏನನ್ನು ಫೈಂಡ್ ಔಟ್ ಮಾಡಬೇಕು, ಮಿನಿಮಮ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಕಾರ್ನರ್ ಪಾಯಿಂಟ್ ಯಾವುದೆಲ್ಲ, 0,2, 3,0, 6,0, 6,8, ದೆನ್ 0,5 ಅಂತ ಗೊತ್ತಾಗಿದೆ. ಅದನ್ನು ಝಡ್ ಈಕ್ವಲ್ ಟು 4x ಪ್ಲಸ್ 6yಗೆ ಸಬ್ಸ್ಟಿಟ್ಯೂಟ್ ಮಾಡುವ. 0,2 ಆದರೆ ದಿಸ್ ಇಸ್ 12, ದೆನ್ ಇದು ಸಹ 12, ಇದು
6 3 ಅಲ್ಲ 6 4 24. ದೆನ್ ಇವಾಗ ಇಲ್ಲಿ 6,8 ಸಬ್ಸ್ಟಿಟ್ಯೂಟ್ ಮಾಡಿ 24 ಪ್ಲಸ್ 48 ಎಷ್ಟಾಗುತ್ತೆ? ಓಕೆ 72 ಬರುತ್ತೆ ಆನ್ಸರ್, ಕರೆಕ್ಟ್ ಅಲ್ವಾ? ನೆಕ್ಸ್ಟ್ 48. ಓಕೆ ದೆನ್ 0, x is 0, then y is 5, it will be 30. ಇದರಲ್ಲಿ ಮಿನಿಮಮ್ ವ್ಯಾಲ್ಯೂ ಇದೆರಡು. ಆನ್ಸರ್ ಏನು ನೋಡುವ? ಫೈನೈಟ್ ನಂಬರ್ ಆಫ್ ಪಾಯಿಂಟ್ಸ್, ಇನ್ಫೈನೈಟ್ ನಂಬರ್ ಆಫ್ ಪಾಯಿಂಟ್ಸ್, ಓನ್ಲಿ 1 ಪಾಯಿಂಟ್, ಓನ್ಲಿ 2 ಪಾಯಿಂಟ್ಸ್, 2 ಪಾಯಿಂಟಲ್ಲಿ ನಮಗೆ ಮಿನಿಮಮ್ ವ್ಯಾಲ್ಯೂ ಬರ್ತಾ ಇದೆ. ದಿಸ್ ಇಸ್ ದ ಸೊಲ್ಯೂಷನ್. ಈಸಿ ಇರುತ್ತೆ, ಸ್ವಲ್ಪ ಇದಕ್ಕೆಲ್ಲ ಏನು ಟೈಮ್ ತೊಗೊಳ್ಳೋದಿಲ್ಲ. ನೀವು ಕ್ರಾಸ್ ಚೆಕಿಂಗ್ ಮೆಥಡಲ್ಲೂ ಸಹ ಡೈರೆಕ್ಟಾಗಿ ಮಾಡಬಹುದು. ಇದೇ ಪ್ರಾಬ್ಲಮ್ನ ಕನ್ಸಿಡರ್ ಮಾಡೋದಾದರೆ ತುಂಬ ಚೆನ್ನಾಗಿದೆ. ಡಯಾಗ್ರಾಮ್ ಕೊಟ್ಟಿದ್ದಾರೆ. ಈ ಡಯಾಗ್ರಾಮು ಯಾವ ಇನ್ಇಕ್ವಾಲಿಟಿ, ಯಾವ ಕನ್ಸ್ಟ್ರೈನ್ಸಿಂದ ಬಂದಿದೆ ಅನ್ನೋದನ್ನು ನಾವು ಹೇಳಬೇಕಾಗತ್ತೆ. ಇವಾಗ ನೀವು ಇದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ಇಲ್ಲಿ ನೋಡಿ, ಎಲ್ಲ ಕೊಯಿಫಿಷಿಯೆಂಟ್ಗಳು ಟರ್ಮ್ಗಳು ಸೇಮ್ ಇದೆ ಎಕ್ಸೆಪ್ಟ್ ದ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸೈನನ್ನು ಕನ್ಸಿಡರ್ ಮಾಡಿದರೆ. ಈ ಲೈನನ್ನು ನೋಡಿದರೆ 0,7 7,0 ಅಂತ ಕೊಟ್ಟಿದ್ದಾರೆ. ಹಾಗಾದರೆ ನಾವು ಈಸಿಯಾಗಿ ಏನು ಬರಿಬಹುದು? x ಪ್ಲಸ್ ವೈ ಈಸ್ ಈಕ್ವಲ್ ಟು 7 ಅಂತ ಬರಿತೀನಿ. ಸಿಮಿಲರ್ಲಿ ಈ ಲೈನನ್ನು ಇಕ್ವೇಷನ್ ನೀವು ಇಲ್ಲೇ ಕನ್ಸಿಡರ್ ಮಾಡಿ ಬರೆಯೋದಾದರೆ 2x ಮೈನಸ್ 3y ಪ್ಲಸ್ 6 ಈಕ್ವಲ್ ಟು 0 ಅಂತ ಬರಿತೀನಿ. ಯಾಕಂದರೆ ಅಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ, ಸರಿನಾ? ಇದನ್ನು ನಾವು ಯಾವುದು ಶೇಡೆಡ್ ರೀಜನ್ ಇದೆ ಅನ್ನೋದನ್ನು ಹೆಂಗೆ ಬರಿಬಹುದು ಅಂತಂದರೆ, ಎಟ್ ದ ಪಾಯಿಂಟ್ 0,0ನ ಕನ್ಸಿಡರ್ ಮಾಡಿದರೆ 0 ಪ್ಲಸ್ 0 ಈಸ್ ಈಕ್ವಲ್ ಟು 7. ದಿಸ್ ಇಂಪ್ಲೈಸ್ ದ್ಯಾಟ್ 0 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 7. ಹಾಗಾದರೆ ಐ ಕ್ಯಾನ್ ಸೇ ದಿಸ್ ಇನ್ಇಕ್ವಾಲಿಟಿ ಆಸ್ x ಪ್ಲಸ್ ವೈ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 7. ಸರಿನಾ? ನಮ್ಗೆ ಈಸಿಯಾಗಿ ಇದನ್ನು ಲೆಸ್ ದ್ಯಾನ್ ಅಂತ ಹೇಳ್ಬೋದು. ಯಾಕಂತಂದರೆ ಶೇಡೆಡ್ ರೀಜನ್ನು ಬಿಲೋ ಕೆಳಗಡೆ ಇದೆ. ಇದರಲ್ಲಿ ಇವಾಗ ಇನ್ಇಕ್ವಾಲಿಟಿ ಸ್ವಲ್ಪ ಡಿಫ್ರೆಂಟ್ ಇದೆ. ಯಾಕಂತಂದರೆ ಇಲ್ಲಿ ಪ್ಲಸ್ 6 ಬಂದಿರೋದಕ್ಕೋಸ್ಕರ ವಿ ವಿಲ್ ಚೆಕ್ ದ್ಯಾಟ್ 0 ಸಬ್ಸ್ಟಿಟ್ಯೂಟ್ ಮಾಡಿದರೆ 0 ಮೈನಸ್ 0 ಪ್ಲಸ್ 6 is equal to 0. This is wrong. This says that 6 is greater than or equal to 0 ಅಂತ ಗೊತ್ತಾಗ್ತಾ ಇದೆ ನಮಗೆ. ಓಕೆನಾ? 6 is greater than or equal to 0. ಹಾಗಾದರೆ we can say that 2x minus 3y plus 6 is greater than or equal to 0 ಅಂತ ಇನ್ಇಕ್ವಾಲಿಟಿನ ನಾವು ಹೇಳಬಹುದು. ಇವೆರಡು ಸ್ಯಾಟಿಸ್ಫೈ ಆಗ್ತಿರುವಂತಹ ಇನ್ಇಕ್ವಾಲಿಟಿ ಕಂಡೀಷನ್ ಯಾವುದು? ಕನ್ಸ್ಟ್ರೈನ್ ಯಾವುದು? ಲೆಸ್ ದ್ಯಾನ್ ಇದಲ್ಲ, ಎರಡರಲ್ಲೂ ಗ್ರೇಟರ್ ದ್ಯಾನ್ 7 ಇದೆ. ದಿಸ್ ಒನ್ ದೆನ್ ದಿಸ್ ಒನ್, ಇದರಲ್ಲಿ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. 0ನ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ನಾವು ಇನ್ಇಕ್ವಾಲಿಟಿನ ಇವಾಗ ಡಿಫೈನ್ ಮಾಡಿದಾಗ ಈಸಿಯಾಗಿ ನಮಗೆ ಸೊಲ್ಯೂಷನ್ ರೀಜನ್ ಯಾವ ಕನ್ಸ್ಟ್ರೈನಿಂದ ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಓಕೆನಾ? ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಾಬ್ಲಮನ್ನು ನೋಡೋದಾದರೆ ಇಲ್ಲಿ ನೋಡಿ, ಕಾರ್ನರ್ ಪಾಯಿಂಟ್ಸ್ ಆಫ್ ದ ಫೀಸಿಬಲ್ ರೀಜನ್. ಸೇಮ್ ಕ್ವಶನ್ನು ನಾನು ಸಾಲ್ವ್ ಮಾಡಿದ್ನಲ್ಲ, ಅದೇ ರೀತಿಯಾಗಿದೆ. z equal to 4x plus 6y be objective function, then the minimum value z occur ಎಲ್ಲಿರುತ್ತೆ ಅಂತ ಕೇಳ್ತಿದ್ದಾರೆ. ಆಲ್ಮೋಸ್ಟ್ ಇಲ್ಲೇ ಇರುವಂತಹದ್ದು. ನಾನು ಇದನ್ನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಕಾರ್ನರ್ ಪಾಯಿಂಟ್ಸನ್ನು ಬರೆದ್ಬಿಟ್ಟು ಕಾರ್ನರ್ ಪಾಯಿಂಟ್ಸ್ ಆ್ಯಂಡ್ ದೆನ್ ದ z ವ್ಯಾಲ್ಯೂ z equal to 4x. ಇದನ್ನೆಲ್ಲ ಬರೆಯೋದೇ ಬೇಡ, ಇವೆರಡರಲ್ಲಿ ಒಂದು ಆನ್ಸರ್ ಆಗಿರುತ್ತೆ. ನೀವು ಸ್ವಲ್ಪ ಚೆಕ್ ಮಾಡಿದ್ರೆ ನೀವೇ ಹೇಳ್ಬೋದು. ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದ ಪಾಯಿಂಟ್ಸ್. ಈ ಲೈನನ್ನು ಮಿಡ್ ಪಾಯಿಂಟಲ್ಲಿ ಇರೋದಿಲ್ಲ ಯಾವತ್ತು. ಎಲ್ಲಿರುತ್ತೆ? ಎನಿ ಪಾಯಿಂಟ್ ಆನ್ ದ, ಯಾವ ಲೈನಲ್ಲಿ ಬೇಕಾದರೂ ಇವೆರಡು ಪಾಯಿಂಟನ್ನು ಜಾಯಿನ್ ಮಾಡ್ತಿರೋಂತಹ ಯಾವ ಲೈನಲ್ಲಿ ಬೇಕಾದರೂ ಇರಬಹುದು. ಯು ಕ್ಯಾನ್ ಸಿ ಹಿಯರ್. ಅದು ಹೆಂಗೆ ಕ್ರಾಸ್ ಚೆಕ್ ಮಾಡೋದು ಅಂತಂದರೆ 0,2 ದೆನ್ 3,0 then 6,0 then 6,8 then 0,5. ಇದು ಪ್ರೀವಿಯಸ್ ಪ್ರಾಬ್ಲಮ್ ಸೇಮ್ ಪ್ರಾಬ್ಲಮ್ ಇದೆ. 0,2 ಅಂತಂದರೆ 12 ಬರುತ್ತೆ. ಸಿಮಿಲರ್ಲಿ ಹಿಯರ್ ಆಲ್ಸೋ ಇಟ್ ಇಸ್ 12. ದಿಸ್ ಇಸ್ 24, ದಿಸ್ ಇಸ್ 42, ದೆನ್ ದಿಸ್ ಇಸ್ 30. ಇದೀಗ ಮಿನಿಮಮ್ ಇದರಲ್ಲಿದೆ ಅಂತ ಗೊತ್ತಾಯಿತು. ಎಲ್ಲಿದೆ? ದ ಮಿಡ್ ಪಾಯಿಂಟಲ್ಲಿ ಇರೋದಿಲ್ಲ, ಅಂಥದ್ದೊಂದು ಕಂಡೀಷನ್ನೇ ಇಲ್ಲ. ಆ ಪಾಯಿಂಟಿಂದ ಪಾಯಿಂಟನ್ನು ಜಾಯಿನ್ ಮಾಡ್ತಿರೋಂಥ ಲೈನಿಂದು ಎಲ್ಲಿ ಬೇಕಾದರೂ ನಮಗೆ ಏನಿರಬಹುದು? ಮಿನಿಮಮ್ ವ್ಯಾಲ್ಯೂ ಇರಬಹುದು. ಎನಿ ಪಾಯಿಂಟ್ ಆನ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದೀಸ್ 2 ಪಾಯಿಂಟ್ಸ್ ಇಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಒನ್ ಯು ಕ್ಯಾನ್ ಸಿ ಹಿಯರ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ z ಈಕ್ವಲ್ ಟು 3x ಪ್ಲಸ್ 4y ಸಬ್ಜೆಕ್ಟ್ ಟು ದ ಕನ್ಸ್ಟ್ರೈನ್ಸನ್ನು ಕೊಟ್ಟಿದ್ದಾರೆ. x ಪ್ಲಸ್ y ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 41 ಕನ್ಸ್ಟ್ರೈನು, ಇನ್ನೊಂದು x ಪ್ಲಸ್ 2y ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 60 ಅಂತ ಇನ್ನೊಂದು ಕನ್ಸ್ಟ್ರೈನ್ಸನ್ನು ಕೊಟ್ಟಿದ್ದಾರೆ.
ದೆನ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ನಾನು ಆಲ್ರೆಡಿ ಹೇಳಿದ ಹಾಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಲ್ಮೋಸ್ಟ್ ಎಲ್ಲಿರುತ್ತೆ ಅಂತ ಅಂದರೆ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಇರುತ್ತಲ್ಲ ಅದರಲ್ಲೇ ಇರುವಂಥದ್ದು. ನೀವು ಗ್ರಾಫನ್ನು ಡೈರೆಕ್ಟಾಗಿ ಡ್ರಾ ಮಾಡ್ತೀನಿ ಅನ್ನೋದಾದರೆ ಎಕ್ಸಿಗೆ 0 ಹಾಕಿದರೆ ವೈಗೆ 40, 10, 20, 30, 40 ಅಂತ ತಗೋಬಹುದು. ಸಿಮಿಲರ್ಲಿ ದಿಸ್ ಈಸ್ ಆಲ್ಸೋ 10, 20, 30, 40 ಅಂತ ಕನ್ಸಿಡರ್ ಮಾಡಿದರೆ ಎಕ್ಸಿಗೆ 10 ಆದರೆ ವೈ ಈಸ್ 40, ಹಿಯರ್ ಇಟ್ ಇಸ್ 0, 40. ಸಿಮಿಲರ್ಲಿ ದಿಸ್ ಇಸ್ 40, 0. ಇದು ಒಂದು ಲೈನು. ಬಿಲೋ ದ ಶೇಡೆಡ್ ರೀಜನ್ ವಿಲ್ ಬಿ ಬಿಲೋ, ಯಾಕಂದರೆ ಲೆಸ್ ದ್ಯಾನ್ ಇದೆ. ಸಿಮಿಲರ್ಲಿ ಇಲ್ಲಿ ಎಕ್ಸಿಗೆ 0 ಆದರೆ ನಾನಿದೀಗ CETಗೆ ಡ್ರಾ ಮಾಡ್ತಿರೋದು ಸಾಲ್ವ್ ಮಾಡ್ತಿರೋದಕ್ಕೋಸ್ಕರ ಕ್ವಿಕ್ಕಾಗಿ ಮಾಡ್ತಿದ್ದೀನಿ. ಎಕ್ಸಿಗೆ 0 ಆದರೆ ವೈಗೆ ಏನಾಗುತ್ತೆ 30 ಆಗುತ್ತೆ. ಸೊ ಹಿಯರ್ ಇಟ್ ಇಸ್. ಸಿಮಿಲರ್ಲಿ ವೈಗೆ 0 ಆದರೆ ಎಕ್ಸಿಗೆ ಏನು ಬರುತ್ತೆ 60 ಬರುತ್ತೆ ಸಮ್ವಾರ್ ಹಿಯರ್. ಓಕೆನಾ? ಈ ಥರ ಇವೆರಡರದ್ದು ಈ ಫೀಸಿಬಲ್ ರೀಜನ್ ಇಲ್ಲಿ ಬರುತ್ತೆ. ಈ ಇಂಟರ್ಸೆಕ್ಟಿಂಗ್ ಪಾಯಿಂಟನ್ನು ನೀವು ಫೈಂಡ್ ಔಟ್ ಮಾಡೋದು ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಅಂತ ನೋಡೋದಾದರೆ ಯು ಕ್ಯಾನ್ ಸಿ ಹಿಯರ್ ಬೈ ಸಾಲ್ವಿಂಗ್ ದೀಸ್ ಟು. ಇವೆರಡು ಇಕ್ವೇಷನ್ನ ಸಾಲ್ವ್ ಮಾಡಿ. ಎಕ್ಸ್ ಮೈನಸ್ ಎಕ್ಸ್ ಇಸ್ 0, ವೈ ಮೈನಸ್ 2 ಇಸ್ ಹೌ ಮಚ್ ಇಟ್ ಇಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಮೈನಸ್ 20, ದೆನ್ ವೈ ಇಸ್ ಈಕ್ವಲ್ ಟು 20 ಬರುತ್ತೆ. ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ ಸಬ್ಸ್ಟ್ಯೂಟ್ ಮಾಡಿದರೆ ಎಕ್ಸ್ ವ್ಯಾಲ್ಯೂ ಈಸ್ ಆಲ್ಸೋ ಈಕ್ವಲ್ ಟು 20 ಬರುತ್ತೆ. ದಿಸ್ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಇಲ್ಲಿ ಇವಾಗ ಡಯಾಗ್ರಾಮ್ ಚೆನ್ನಾಗಿ ಬಂದಿಲ್ಲ ಅದಕ್ಕೋಸ್ಕರ 20, 20 ಆಗಿರುತ್ತೆ. ನಮಗಿವಾಗ ಕಾರ್ನರ್ ಪಾಯಿಂಟ್ಗಳು ಸಿಕ್ಕಿದೆ. ಸೊ ಆ ಕಾರ್ನರ್ ಪಾಯಿಂಟನ್ನು ಯೂಸ್ ಮಾಡಿಕೊಂಡು ನಾನಿವಾಗ ಯಾವುದರಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇದೆ ಅನ್ನೋದನ್ನು ಬರೀಬಹುದು. ಸೊ ಕಾರ್ನರ್ ಪಾಯಿಂಟಿಗೆ ತಕ್ಕ ಹಾಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂನ ಬರಿತೀನಿ. z ಈಕ್ವಲ್ ಟು 3x ಪ್ಲಸ್ 4y. ಕಾರ್ನರ್ ಪಾಯಿಂಟ್ಸ್ ಆರ್ ಯು ಕ್ಯಾನ್ ಸಿ ಹಿಯರ್, ಒಂದು 0, 30, ಇನ್ನೊಂದು 0, 0, ಇನ್ನೊಂದು 40, 0, another one is 20, 20. ಇದನ್ನು ಇಲ್ಲಿ ಸಬ್ಸ್ಟ್ಯೂಟ್ ಮಾಡಿದರೆ 120, this is 0, this is also 120, this is how much 80 plus 40, 80 plus how much 60, 80 plus 60 is 140. This will be the maximum value. You can see here maximum is this one. ನಾನು ಅವಾಗ ಹೇಳಿದ ಹಾಗೆ ನೀವು ಡೈರೆಕ್ಟಾಗಿ ಇಂಟರ್ಸೆಕ್ಟಿಂಗ್ ಪಾಯಿಂಟನ್ನು ಫೈಂಡ್ ಔಟ್ ಮಾಡಿ ಅದರದ್ದು ವ್ಯಾಲ್ಯೂನ ಆಬ್ಜೆಕ್ಟಿವ್ ಫಂಕ್ಷನ್ಗೆ ಆ ಪಾಯಿಂಟ್ಗಳ ವ್ಯಾಲ್ಯೂನ ಸಬ್ಸ್ಟ್ಯೂಟ್ ಮಾಡಿ ನೋಡಿದರೆ ಯಾವ ವ್ಯಾಲ್ಯೂ ಬರುತ್ತಲ್ಲ ದಟ್ ವಿಲ್ ಬಿ ದ ಮ್ಯಾಕ್ಸಿಮಮ್. ನಾವು ಡೈರೆಕ್ಟಾಗಿ ಹೇಳ್ಬೋದು. ಸೊ ದಿಸ್ ಇಸ್ ದ ಮ್ಯಾಕ್ಸಿಮಮ್ ಅಂತ. ಸೊ ಇಲ್ಲಿಗ ಡಯಾಗ್ರಾಮ್ ಚೆನ್ನಾಗಿ ಬಂದಿಲ್ಲ. ಸೊ ನಾನಿವಾಗ ಇಂಟರ್ಸೆಕ್ಟಿಂಗ್ ಪಾಯಿಂಟನ್ನು ಫೈಂಡ್ ಔಟ್ ಮಾಡಿದರೆ 20, 20 ಬರ್ತಾ ಇದೆ. ಡೋಂಟ್ ವರಿ ಅಬೌಟ್ ದ ಡಯಾಗ್ರಾಮ್, ನಿಮಗೆ ಅರ್ಥ ಆಗಲಿ ಅಂತ ಹೇಳಿಬಿಟ್ಟು ನಾನು ರಫ್ ಆಗಿ ಬರೆದಿರುವಂಥದ್ದು. ಗ್ರಾಫಲ್ಲಿ ಡ್ರಾ ಮಾಡಿದರೆ ಎಕ್ಸಾಕ್ಟ್ ಅದೇ ಪಾಯಿಂಟಲ್ಲೇ ನಮಗೆ ಸಿಗುತ್ತೆ. ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್. ಇಲ್ಲಿ ನೋಡಿ, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ 1 ಕೊಟ್ಟಿದ್ದಾರೆ. ಇನ್ LPP ದ ಆಬ್ಜೆಕ್ಟಿವ್ ಫಂಕ್ಷನ್ ಇಸ್ ಆಲ್ವೇಸ್ ಲೀನಿಯರ್. ಸೆಕೆಂಡ್ ಒನ್, ದ ಸ್ಟೇಟ್ಮೆಂಟ್ 2 says that in a LPP the linear inequality on the variables are called the constraints. ಯಾವ ಸರಿ ಕೇಳ್ತಿದ್ದಾರೆ? ಎರಡು ಸರಿ ತಾನೆ, ಲೀನಿಯರೇ ಆಗಿರುವಂಥದ್ದು. ಅದೇ ರೀತಿಯಾಗಿ ಆ ಕನ್ಸ್ಟೆಂಟ್ಸ್ನ ನಾವೇನಂತ ಲೀನಿಯರ್ ಇನ್ಈಕ್ವಾಲಿಟಿನ ನಾವು ಕನ್ಸ್ಟೆಂಟ್ಸ್ ಅಂತ ಕರಿತೀವಿ. ಸೊ ದಟ್ಸ್ ವೈ ಬೋತ್ ಆರ್ ಟ್ರೂ. ಸೊ ಡಿ ಇಸ್ ದ ಆನ್ಸರ್. ಈಸಿ ಇದೆ ತಾನೆ. ಸ್ವಲ್ಪ ಕ್ವಶನ್ನ ಅನಲೈಸ್ ಮಾಡಬೇಕು. 2025 ಆಲ್ಮೋಸ್ಟ್ ಈ ಥರ ಟ್ರೂ ಆರ್ ಫಾಲ್ಸ್ ಕ್ವಶನ್ಸು ಅಥವಾ ಎರಡು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಯಾವ ಸರಿ ಯಾವ ತಪ್ಪು ಅಂತ ಕೇಳಿರೋಂಥ ಕ್ವಶನ್ಗಳೇ ತುಂಬ ಜಾಸ್ತಿ ಇದೆ. ನಾನಿವಾಗ ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿದ್ದೀನಿ, ಪ್ರೀವಿಯಸ್ ಇಯರ್ KCET ಕ್ವಶನ್ಗಳನ್ನು. ನಿಮ್ಗೆ ಏನೇ ಡೌಟ್ ಇದ್ದರೂ ನೀವು ಡೌಟ್ ಸೆಷನ್ನ ಅಟೆಂಡ್ ಮಾಡಿ, ಅದೇ ರೀತಿಯಾಗಿ ಕಮೆಂಟ್ ಮಾಡಿ. ಕ್ಲಾಸ್ ಇಷ್ಟ ಆದರೆ ಲೈಕ್ ಕೊಡಿ, ಅದೇ ರೀತಿಯಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾವು ಮುಂದಿನ ಕ್ಲಾಸ್ನಲ್ಲಿ ಮೀಟ್ ಆಗುವ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.